ನಮಸ್ಕಾರ. ಕರ್ನಾಟಕದ ಎಲ್ಲ ಹೆಮ್ಮೆಯ ಪೋಷಕರಿಗೆ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿಗೆ ಸ್ವಾಗತ. ಮಾರ್ಚ್ 22ರಂದು ನಡೆದ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯನ್ನು ನೀವೆಲ್ಲರೂ ಬಹಳ ಶ್ರದ್ಧೆಯಿಂದ ಬರೆದಿದ್ದೀರಿ. ಈಗ ಎಲ್ಲರ ಮನಸ್ಸಿನಲ್ಲಿರೋದು ಒಂದೇ ಪ್ರಶ್ನೆ, ರಿಸಲ್ಟ್ ಯಾವತ್ತು ಬರುತ್ತೆ, ಸೀಟು ಸಿಗುತ್ತಾ ಇಲ್ವಾ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಿಮಗೆ ಕೇವಲ ರಿಸಲ್ಟ್ ಡೇಟ್ ಮಾತ್ರವಲ್ಲದೆ ಮುಂದಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಸಂಪೂರ್ಣ ರೋಡ್ ಮ್ಯಾಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೇನೆ. ಈಗಾಗಲೇ ನೀವು ಕೀ ಉತ್ತರಗಳನ್ನ ನೋಡಿ ನಿಮ್ಮ ಸ್ಕೋರ್ ಎಷ್ಟು ಬರಬಹುದು ಅಂತ ನೀವು ಅಂದಾಜು ಮಾಡಿದ್ದೀರಿ ಅಲ್ವಾ? ಆದ್ರೆ ನೆನ್ಪಿಡಿ, ಕೇವಲ ಅಂಕಗಳು ಮುಖ್ಯವಲ್ಲ, ಮುಂದಿನ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಅದಕ್ಕಿಂತ ಮುಖ್ಯ. ಈ 5 ನಿಮಿಷದ ವಿಡಿಯೋ ನಿಮ್ಮ ಮಗುವಿನ ಭವಿಷ್ಯವನ್ನೇ ಬದಲಾಯಿಸಬಹುದು. ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ ಗೆಳೆಯರೆ, ಮುಂದೆ ನಡೆಯುವ ಈ ಸೆಲೆಕ್ಷನ್ ಪ್ರೊಸೆಸ್ ಇದೆಲ್ಲ ತುಂಬಾ ಕೃಷಿ. ಬಹಳಷ್ಟು ಪೋಷಕರು ಮಾಡುವ ತಪ್ಪು ಅಂದ್ರೆ ಸರಿಯಾದ ಸಮಯಕ್ಕೆ ದಿನಾಂಕಗಳನ್ನ ಗಮನಿಸುವುದಿಲ್ಲ. ಒಂದು ವೇಳೆ ಡೇಟ್ ಮಿಸ್ ಆದ್ರೂ ನಿಮ್ಮ ಮಗುವಿಗೆ ಸೀಟು ಕೈ ತಪ್ಪಿ ಹೋಗಬಹುದು. ಇಲ್ಲಿ ಮುಖ್ಯವಾಗಿ 4 ಹಂತಗಳಿವೆ: ಕೀ ಉತ್ತರಗಳ ಪರಿಶೀಲನೆ, ಅಧಿಕೃತ ರಿಸಲ್ಟ್, 3 ಸುತ್ತಿನ ಕೌನ್ಸಿಲಿಂಗ್ ಮತ್ತು ಅಡ್ಮಿಷನ್ ಡೆಡ್ ಲೈನ್ಗಳು. ಈ 4 ಹಂತಗಳನ್ನ ನೀವು ಸರಿಯಾಗಿ ಪಾಲಿಸಬೇಕಾಗುತ್ತೆ. ಈಗ ದಿನಾಂಕಗಳನ್ನ ನೋಟ್ ಮಾಡಿಟ್ಕೊಳ್ಳಿ. ಅಧಿಕೃತ ಮಾಹಿತಿಯ ಪ್ರಕಾರ ನಿಮ್ಮ ಅಂಕಗಳು ಎಷ್ಟು ಬಂದಿವೆ ಎಂದು ತಿಳಿಯುವ ದಿನಾಂಕ ಏಪ್ರಿಲ್ 10, 2026. ಅಂದ್ರೆ ನಿಮ್ಮ ರಿಸಲ್ಟ್ ಬರುವಂತ ದಿನಾಂಕ ಏಪ್ರಿಲ್ 10, 2026. ಅಂದು ನಿಮ್ಮ ಮಗು ಅಧಿಕೃತವಾಗಿ ಎಷ್ಟು ಸ್ಕೋರ್ ಮಾಡಿದೆ ಎಂದು ಮಾಹಿತಿ ಲಭ್ಯವಾಗುತ್ತೆ. ಪೋಷಕರೇ, ಈ ಸ್ಲೈಡ್ ಅನ್ನ ಈಗಲೇ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ಯಾಕಂದ್ರೆ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಅನ್ನೋದಾದ್ರೆ ಏಪ್ರಿಲ್ 25, 2026ರಂದು ಮೊದಲ ಲಿಸ್ಟ್ ರಿಲೀಸ್ ಆಗತ್ತೆ. ಇಲ್ಲಿ ಸೀಟು ಸಿಕ್ಕವರು ಏಪ್ರಿಲ್ 25ರಿಂದ ಮೇ 2ರೊಳಗೆ ಅಡ್ಮಿಷನ್ ಮಾಡಿಸಲೇಬೇಕು. ಲೇಟ್ ಆದ್ರೂ ಆ ಸೀಟು ಬೇರೆಯವರಿಗೆ ಹೋಗುತ್ತೆ. ಒಂದು ವೇಳೆ ಮೊದಲ ಸುತ್ತಿನಲ್ಲಿ ಸೀಟು ಸಿಗದಿದ್ದರೆ ಯಾರು ಬೇಸರ ಮಾಡಿಕೊಳ್ಳಬೇಡಿ, ಯಾಕೆಂದ್ರೆ 2ನೇ ಸುತ್ತಿನ ಸೀಟು ಹಂಚಿಕೆ ಮೇ 8, 2026ರಂದು 2ನೇ ಲಿಸ್ಟ್ ಬಿಡುಗಡೆ ಆಗತ್ತೆ. ಅವರಿಗೆ ಅಡ್ಮಿಷನ್ ಗೆ ಮೇ 15ರವರೆಗೆ ಅವಕಾಶ ಮಾಡಿಕೊಡಲಾಗಿದೆ. ಇದು ನಿಮಗಿರುವ ಕೊನೆಯ ಅವಕಾಶ ಅಂದರೆ 3ನೇ ಸುತ್ತು. ಮೇ 21ರಂದು ಈ 3ನೇ ಸುತ್ತಿನ ಲಿಸ್ಟ್ ಬರುತ್ತೆ. ಮತ್ತೆ ಮೇ 28ರವರೆಗೆ ಅಂತಿಮ ಅಡ್ಮಿಷನ್ ದಿನಾಂಕವಾಗಿರುತ್ತೆ. ಇಡೀ ಪ್ರಕ್ರಿಯೆಯ ಸಮ್ಮರಿ ಇಲ್ಲಿದೆ ನೋಡಿ. ಮೊದಲ ಲಿಸ್ಟು, 2ನೇ ಲಿಸ್ಟು, 3ನೇ ಲಿಸ್ಟು ದಿನಾಂಕಗಳು. ಇದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ರಿಸಲ್ಟ್ ಬರುವ ಮೊದಲ ನೀವು ಮಾಡಬೇಕಾದ ಕೆಲಸ ಅಂದ್ರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಟುಕೊಳ್ಳುವುದು. ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಮಗುವಿನ ಅಂಕಪಟ್ಟಿ ಈಗಲೇ ಜೋಡಿಸಿ. ಈಗ ನಿಮ್ಮ ಸರದಿ. ಕೀ ಆನ್ಸರ್ ಪ್ರಕಾರ ನಿಮ್ಮ ಮಗು ಎಷ್ಟು ಅಂಕ ಗಳಿಸಬಹುದು ಅಂತ ಅಂದಾಜಿಸಿದ್ದೀರಾ? ಕೆಳಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಸೀಟು ಸಿಗಬಹುದು ಎಂಬ ನಿರೀಕ್ಷೆ ಇದೆ, ಮತ್ತೆ ನಿಮಗೆ ಯಾವ ಲಿಸ್ಟ್ ನೊಳಗಡೆ ಹೆಸರು ಬರಬಹುದು ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಗೆ ಉತ್ತರಿಸ್ತೇನೆ. ಇದೇ ತರದ ಪ್ರತಿಯೊಂದು ಎಜುಕೇಶನ್ ಅಪ್ಡೇಟ್ ಗಳಿಗಾಗಿ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪೋಷಕರ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.